ಯೋಗ ಎರಡೇ ಅಕ್ಷರ. ಮೂಲ ಧಾತು ಯುಜ್ ಅಂತ. ಸಂಸ್ಕೃತದಲ್ಲಿ ಯುಜ್ ಎನ್ನುವ ಧಾತುವಿನಿಂದ ಬಂದ ಪದ ಯೋಗ. ಯೋಗ ಅಂದಾಗ ನಮಗೆ ಆಸನ ಬರಬಾರ್ದು ಮನಸ್ಸಿನಲ್ಲಿ, ಬರೀ ಆಸನ ಬರಬಾರ್ದು. ಕೃಷ್ಣನ ಮಾತು ಜ್ಞಾಪಕ ಬರಬೇಕು. ಯೋಗಸ್ಥಃ, ಯೋಗದಲ್ಲಿ ಇರು. ಆ ಇರು ಅನ್ನೋ ಅಂಡರ್ಲೈನ್ ಮಾಡಿ. ಇರು ಈಸ್ ಬಿ, ಜಸ್ಟ್ ಬಿ. ಯೋಗದಲ್ಲಿರು. ಯೋಗಸ್ಥಃ ಕುರು ಕರ್ಮಾಣಿ, ಆಮೇಲೆ ಕರ್ಮ ಮಾಡು. ಯೋಗದಲ್ಲಿದ್ದು ಕರ್ಮ ಮಾಡು. ಯೋಗ ಇಲ್ಲಿ ನೀನು ಇರು. ಇರುವಿಕೆಯೇ ಯೋಗ. ಇರುವಿಕೆ ಈಸ್, ಅದರ ಬಗ್ಗೆ ಇರುವ ಅರಿವು ಬಹಳ ಮುಖ್ಯ. ಯೋಗ ಜ್ಞಾನಕ್ಕೆ ಇರುವಿಕೆಯ ಅರಿವು, ಬೀಯಿಂಗ್ ಅವೇರ್ ಆಫ್ ಯುವರ್ ಪ್ರೆಸೆನ್ಸ್. ಇರುವಿಕೆ ಪ್ರೆಸೆನ್ಸ್. ಓನ್ಲಿ ಇನ್ ದಿ ಪ್ರೆಸೆಂಟ್ ಯು ಕ್ಯಾನ್ ಫೀಲ್ ಯುವರ್ ಪ್ರೆಸೆನ್ಸ್. ಇರುವಿಕೆಯ ಅರಿವು, ಬಿ ಅವೇರ್, ಬಿ ಕಾನ್ಷಿಯಸ್ ಆಫ್ ದಿ ಪ್ರೆಸೆನ್ಸ್. ಬಿ ಕಾನ್ಷಿಯಸ್ ಆಫ್ ದಿ ಪ್ರೆಸೆನ್ಸ್. ದಟ್ ವಾಟ್ ಈಸ್ ದೇರ್ ಈಸ್ ಸತ್. Sat, be, totally keep your chitta in this moment, blissful moment, because present is a living moment. Being, and then it will happen. Action comes through you. It is not activity. Yoga is being. When you be, you are total. Your action, your feeling, your thought, everything together. Your heart, your mind, your soul and the body together. An integration is yoga. If you are fragmented, your body is one direction. ಹೋಗ್ತಾ ಇರುತ್ತೆ. ದೇಹ ಇನ್ನೊಂದು ಕಡೆ, ಮನಸ್ಸೊಂದು ಕಡೆ, ಬುದ್ಧಿ ಒಂದು ಕಡೆ, ನಿನ್ನ ಆತ್ಮ ಒಂದು ಕಡೆ. ಒಳಗಡೆ ಯಾವಾಗ ಸ್ಪ್ಲಿಟ್ ಆಗಿರುತ್ತೆ ಅದು ಯೋಗ ಅಲ್ಲ. ಯೋಗ ಇರುವಿಕೆ. ಎದ್ದು ಮಾಡು, ಆನಂದದಿಂದ, ಖುಷಿಯಿಂದ, ಜವಾಬ್ದಾರಿಯಿಂದ, ಶಕ್ತಿಯಿಂದ, ಖುಷಿಯಿಂದ ಕೊಡು ಈಸ್ ಯೋಗ. ದಟ್ ಈಸ್ ಕರ್ಮ. ಕರ್ಮ ನಿನ್ನಿಂದ ಆಗಬೇಕು, ನೀನು ಕೊಡಬೇಕು, ನಿನ್ನನ್ನೇ ಕೊಡಬೇಕು. ಕರ್ಮ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ದಿಸ್ ಈಸ್ ಯೋಗ.